ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. RR ನಗರದಲ್ಲಿ ಒಂದು 30-40 ಈಸ್ಟ್ ಫೇಸಿಂಗ್ ಮೇನ್ ಡೋರ್, ಈಸ್ಟ್ ಫೇಸಿಂಗ್ ಟೀಕುಡ್ ಮೇನ್ ಡೋರು. ನಾನೀಗ ಫಸ್ಟ್ ಫ್ಲೋರಲ್ಲಿ ಇದ್ದೀನಿ. ಇದು ಮೇನ್ ಎಂಟ್ರೆನ್ಸು ಈಸ್ಟ್ ಫೇಸಿಂಗಲ್ಲಿ. ವಾಲ್ ಕ್ಲಾಡಿಂಗ್ ಎಲ್ಲ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಬ್ಲಾಕ್ ಕಲರ್ದು. ನೋಡ್ತಾ ಇರ್ಬೋದು, ತುಂಬ ಲ್ಯಾವಿಶ್ ಆಗಿದೆ. SS ಗ್ರಿಲ್ ಯೂಸ್ ಮಾಡಿದ್ದಾರೆ, ಸ್ಟೈನ್ಲೆಸ್ ಸ್ಟೀಲು. ಸೊ ಬನ್ನಿ ನಾವಿವಾಗ ಮೇನ್ ಎಂಟ್ರೆನ್ಸಿಂದ ಲಿವಿಂಗ್ ಹಾಲ್ ಹೋಗೋಣ. ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ಟೀಕುಡ್ ಮೇನ್ ಡೋರ್ ಇದು. ಸೊ ಹಾಗೆ ಒಳಗಡೆ ಬಂದಿದ ತಕ್ಷಣ ನಿಮಗೆ ಲಿವಿಂಗ್ ಹಾಲ್. ಫ್ಲೋರಿಂಗ್ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಲಿವಿಂಗ್ ಹಾಲಲ್ಲಿ ಪಾರ್ಟಿಷನ್ ಇದು. ವುಡನ್ ಸೀಲಿಂಗ್ ವರ್ಕ್. ಎದುರುಗಡೆ ಕಾಣೋದು ನಿಮಗೆ TV ಕ್ಯಾಬಿನೆಟ್. ಇಲ್ಲಿ ಏನು ಬೇಕಾದ್ರೂ ಆ್ಯಂಟಿಕ್ ಪೀಸ್ಗಳು ಇಟ್ಕೋಬೋದು ಈ ಸ್ಪೇಸಲ್ಲಿ. ಇಲ್ಲೂ ಕೂಡ ನಿಮಗೆ ಲೈಟ್ ಪ್ರೊವೈಡ್ ಮಾಡಿದ್ದಾರೆ. ನೀವು ಬೇಕಾದರೆ ಕಲರ್ ಲೈಟ್ಸ್ ಬೇಕು ಅಂದರೆ ಕಲರ್ ಲೈಟ್ಸ್ ಚೇಂಜ್ ಮಾಡ್ಕೋಬೋದು. ಹಾಗೆ ಈ ಕಡೆ ಕೂಡ ನಿಮಗೆ ನೋಡಿ, ಏನು ಬೇಕಾದ್ರೂ ಆ್ಯಂಟಿಕ್ ಪೀಸ್ಗಳು ಇಟ್ಕೋಬೋದು. ವುಡನ್ ಕಾರ್ವಿಂಗ್ ಆಗಿರ್ತಕ್ಕಂಥ CNC ಕಟಿಂಗ್ ಆಗಿರ್ತಕ್ಕಂಥ ಡಿಸೈನ್ ಯೂಸ್ ಮಾಡಿದ್ದಾರೆ. ಸೊ ನಾನು ಹಾಗೆ ಲಿವಿಂಗ್ ಹಾಲಿಂದ ಮುಂದೆ ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಿಮಗೆ ಲಿಫ್ಟ್ ಏರಿಯಾ. ಗ್ರೌಂಡ್ ಫ್ಲೋರಿಂದಲೇ ನಿಮಗೆ ಲಿಫ್ಟು ಕನೆಕ್ಟಿವಿಟಿ ಇದೆ. ಲಿಫ್ಟ್ ಪಕ್ಕದಲ್ಲಿ ಪೂಜಾ ರೂಮ್. ತುಂಬಾ ದೊಡ್ಡದಾಗಿದೆ, ಸ್ಪೇಸಿಯಸ್ ಆಗಿದೆ ಪೂಜಾ ರೂಮು. ಹಾಗೆ ಪಕ್ಕದಲ್ಲಿ ನಿಮಗೆ ಕಿಚನ್. ಈ ಸ್ಪೇಸಲ್ಲಿ ನೀವು ಫ್ರಿಡ್ಜ್ ಇಟ್ಕೋಬೋದು. ಒಂದು ಟಾಲ್ ಪ್ಯಾಂಟ್ರಿ ಯೂನಿಟ್ ಕೊಟ್ಟಿದ್ದಾರೆ. ಲಾಫ್ಟ್ ಏರಿಯಾ. ಸ್ಟೋರೇಜಿಗೆ ತುಂಬಾನೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ನಿಮಗೆ ಗ್ರೌಂಡ್ ಫ್ಲೋರಲ್ಲೇ ಬರುತ್ತೆ. ಇದೆಲ್ಲ ಬೇಸ್ ಯೂನಿಟ್ಟು. ಸೊ ಹಾಗೆ ಮುಂದೆ ಅವರ ನಿಮಗೆ ಕಿಚನ್ ಅಟ್ಯಾಚ್ ಒಂದು ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಕೂಡ ಸೇಫ್ಟಿ ಗ್ರಿಲ್ ಎಲ್ಲ ಕವರ್ ಮಾಡಿದ್ದಾರೆ. ಸೊ ಇದಿಷ್ಟು ಕಿಚನ್ ಏರಿಯಾ ಆಯಿತು ನೋಡಿ. ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಇದೆ. ಸೊ ನಾನು ಹಾಗೆ ಮುಂದೆ ಹೋದರೆ ಒಂದು ಬೆಡ್ರೂಮ್ ಇದೆ ಈ ಒಂದು ಫಸ್ಟ್ ಫ್ಲೋರಲ್ಲಿ. ಈ ಒಂದು ಬೆಡ್ರೂಮಲ್ಲೂ ಕೂಡ ನಿಮಗೆ ವಾರ್ಡ್ರೋಬ್ಸು, ಮೇಲ್ಗಡೆ ಲಾಫ್ಟ್ ಎಲ್ಲ ಮಾಡಿದ್ದಾರೆ. ಸೊ ಹಾಗೆ ಒಂದು ಕಾಮನ್ ವಾಶ್ರೂಮ್. ಸೊ ಇಲ್ಲಿಂದ ಹಾಗೆ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಹೋಗೋದಕ್ಕೆ ಸ್ಟೇರ್ಕೇಸು. ಸ್ಟೆಪ್ಸ್ ಕೆಳಗಡೆ ಯುಟಿಲಿಟಿ ಬಾಕ್ಸ್ ಕೊಟ್ಟಿದ್ದಾರೆ, ಸ್ಟೋರೇಜ್ ಬಾಕ್ಸ್. ಏನು ಬೇಕಾದ್ರೂ ಇಟ್ಕೋಬೋದು. ಸೊ ಲಿಫ್ಟು ಕನೆಕ್ಟಿವಿಟಿ ಇದೆ. ಸೊ ನಾನೀಗ ಸ್ಟೆಪ್ಸ್ ಮುಖಾಂತರ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲ SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ ಮತ್ತು ಟಫ್ ಆ್ಯಂಡ್ ಗ್ಲಾಸ್. ನಾನೀಗ ಸೆಕೆಂಡ್ ಫ್ಲೋರ್ ಬಂದಿದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ಸ್ ಬರುತ್ತೆ. ಬನ್ನಿ ಬೆಡ್ರೂಮ್ ನೋಡೋಣ. ಬೆಡ್ರೂಮ್ಗೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಎದುರುಗಡೆ ಕಾಣೋದು TV ಕ್ಯಾಬಿನೆಟ್, ವಾರ್ಡ್ರೋಬ್ಸ್ ಏರಿಯಾ,
ಇನ್ಬಿಲ್ಟ್ ಕಾಟ್, ಇನ್ಬಿಲ್ಟ್ ಕಾಟ್ ಇದೆ. ಹಾಗೆ ವರ್ಕ್ ಸ್ಟೇಷನ್ ಕೂಡ ಇದೆ. ಹಾಗೆ ಮುಂದೆ ಹೋದರೆ ನಿಮಗೆ ಬಾಲ್ಕನಿ, ಬಂದ್ಬಿಟ್ಟು ಬಾಲ್ಕನಿ ಸ್ಪೇಸ್. ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ಒಂದು ಬಾಲ್ಕನಿ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಹಾಗೆ ಮುಂದೆ ಹೋದರೆ ನೋಡಿ ನಿಮಗೆ ವಾರ್ಡ್ರೋಬ್ಸ್ ಏರಿಯಾ ಪಕ್ಕದಲ್ಲಿ ಒಂದು ಡೋರ್ ಇದೆ. ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಹೋದರೆ ನಿಮಗೆ ವಾಶ್ರೂಮ್ ಏರಿಯಾ, ಡ್ರೆಸ್ಸಿಂಗ್ ಮಿರರು, ಇದು ಬಂದ್ಬಿಟ್ಟು ನಿಮಗೆ ವಾಶ್ರೂಮ್. ಡ್ರೈ ಆ್ಯಂಡ್ ವೆಟ್ ಸಪ್ರೇಟ್ ಮಾಡ್ಕೋಬೋದು. ಆಲ್ರೆಡಿ ಅವರೇ ಮಾಡಿಟ್ಟಿದ್ದಾರೆ. ಸೊ ಅಟ್ಯಾಚ್ ವಾಶ್ರೂಮ್ ಇದೆ ಈ ಒಂದು ಬೆಡ್ರೂಮ್ಗೆ. ಸೊ ನಾನೀಗ ಈ ಬೆಡ್ರೂಮಿಂದ ಪಕ್ಕದಲ್ಲೇ ಇನ್ನೊಂದು ಬೆಡ್ರೂಮ್ ಇದೆ, ಅಲ್ಲಿ ಹೋಗ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಈ ಫ್ಲೋರಲ್ಲಿ ಸೆಕೆಂಡ್ ಬೆಡ್ರೂಮು. ಇಲ್ಲೂ ಕೂಡ ನಿಮಗೆ ಇನ್ಬಿಲ್ಟ್ ಕಾಟ್ ಇದೆ. ವೆಂಟಿಲೇಷನ್ಗಂತೂ ತುಂಬಾ ಚೆನ್ನಾಗಿದೆ. ಸೊ ಹಾಗೆ ಮುಂದೆ ಹೋದರೆ ನಿಮಗೆ ವಾರ್ಡ್ರೋಬ್ಸ್ ಏರಿಯಾ ಆ್ಯಂಡ್ ದೆನ್ ಡ್ರೆಸ್ಸಿಂಗ್ ಮಿರರ್, ಪಕ್ಕದಲ್ಲೇ ನಿಮಗೆ ಅಟ್ಯಾಚ್ ವಾಶ್ರೂಮ್. ಇಲ್ಲೂ ಕೂಡ ನಿಮಗೆ ಡ್ರೈ ಆ್ಯಂಡ್ ವೆಟ್ ಸಪ್ರೇಟ್ ಇದೆ. ಇದು ಕಾವೇರಿ ವಾಟ್ರು ಆಲ್ರೆಡಿ ಈ ಏರಿಯಾದಲ್ಲಿ ಈ ಲೇಔಟಲ್ಲಿ ರೆಡಿ ಇದೆ. ಮೀಟ್ರ್ ಹಾಕೋಬೇಕಾಗುತ್ತೆ, ಮೀಟ್ರ್ ತಗೋಬೇಕಾಗುತ್ತೆ. ನೋಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ವಾರ್ಡ್ರೋಬ್ಸು, ಟಿವಿ ಕ್ಯಾಬಿನೆಟ್, ಇವ್ರದ್ದೇ ಓನ್ ಬೋರ್ವೆಲ್ ಕೂಡ ಇದೆ. ಗ್ರೌಂಡ್ ಫ್ಲೋರಲ್ಲಿ ಫುಲ್ ಪಾರ್ಕಿಂಗು, ಒಂದು ಸರ್ವೆಂಟ್ ರೂಮು. ಈ ಒಂದು ಬೆಡ್ರೂಮ್ ನಿಮಗೆ ಬಾಲ್ಕನಿ ಸ್ಪೇಸ್ ಇದೆ, ನೋಡ್ತಾ ಇರ್ಬೋದು. ಟೋಟಲ್ ಆಗಿ 2 ಬೆಡ್ರೂಮ್ಗೂ ಬಾಲ್ಕನಿ ಸ್ಪೇಸ್ ಇದೆ. ಸೊ ಬನ್ನಿ ನಾವು ಇವಾಗ ಈ ಒಂದು ಫ್ಲೋರಿಂದ ನೆಕ್ಸ್ಟ್ ಫ್ಲೋರ್ ಹೋಗೋಣ. 3rd ಫ್ಲೋರ್ ಹೋಗೋಣ. ಈ ಒಂದು ಸ್ಟೆಪ್ಸ್ಗೂ ಕೂಡ ನಿಮಗೆ ಸೇಮ್ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ ಎಲ್ಲ ತುಂಬಾ ಸಖತ್ತಾಗಿದೆ. ಮನೆಯೂ ತುಂಬಾ ವಾವ್ ಅನ್ನೋ ಥರ ಇದೆ. ನೋಡಿ ಈ 3rd ಫ್ಲೋರ್ವರೆಗೂ ನಿಮಗೆ ಲಿಫ್ಟ್ ಕನೆಕ್ಟಿವಿಟಿ ಇದೆ. ಈ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಮಾಡಿದ್ದಾರೆ. ಈ ಒಂದು ಬೆಡ್ರೂಮ್ಗೂ ಕೂಡ ವಾರ್ಡ್ರೋಬ್ಸು, POP ಸೀಲಿಂಗ್ ವರ್ಕ್, and then dressing mirror, attached washroom. ಸೊ ಹಾಗೆ ಮುಂದೆ ಹೋದರೆ ನಿಮಗೆ ಈ ಬೆಡ್ರೂಮ್ಗೂ ಕೂಡ ಬಾಲ್ಕನಿ ಸ್ಪೇಸ್ ಇದೆ. ಓಕೆ, ಸೊ ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಎಲ್ಲ ನಿಮಗೆ ವುಡ್ ಏನು ಯೂಸ್ ಮಾಡಿದ್ದಾರೆ, ಟೀಕ್ ವುಡ್ಡು. ಟೋಟಲ್ ಆಗಿ 4 BHK ಟ್ರಿಪ್ಲೆಕ್ಸು. ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಇದೆ. ಅದು ಬೇಕಾದ್ರೆ ನೀವು ಸರ್ವೆಂಟ್ ರೂಮ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಆಫೀಸ್ ರೂಮ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಅಥವಾ ನಿಮ್ಗೆ ಯಾರಿಗಾದ್ರು ಗೆಸ್ಟ್ ಬಂದಾಗ ಗೆಸ್ಟ್ ರೂಮ್ ಥರ ಬೇಕಾದ್ರೆ ಯೂಸ್ ಮಾಡ್ಬೋದು. ಸೊ ಟೆರೇಸಲ್ಲಿ ಈ ಥರ ಓಪನ್ ಟೆರೇಸ್ ಇದೆ.
ಅಲ್ಲಿ ಮ್ಯಾಂಗ್ಳೂರ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಈವ್ನಿಂಗ್ ಟೈಮಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಬಟ್ಟೆಯನ್ನು ವಾಶ್ ಮಾಡ್ಕೊಳ್ಳೋದಕ್ಕೆ ಪ್ರಾವಿಷನಿಂಗ್ ಕೊಟ್ಟಿದ್ದಾರೆ. ಇಲ್ಲಿಂದ ಮತ್ತು ಮೇಲ್ಗಡೆ ಹೋಗಬೇಕು ಟೆರೇಸ್ಗೆ ಅಂದರೆ ಈ ಥರ ಲ್ಯಾಡರ್ ಇದೆ ನೋಡಿ. ಮೇಲ್ಗಡೆ ಸಿಂಟೆಕ್ಸ್ ಟ್ಯಾಂಕ್ಸ್ ಕೂಡಿಸಿದ್ದಾರೆ ಆಲ್ರೆಡಿ. ಬನ್ನಿ ಇವಾಗ ಗ್ರೌಂಡ್ ಫ್ಲೋರ್ ನೋಡೋಣ. ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಗ್ರೌಂಡ್ ಫ್ಲೋರ್ಗೆ ಬಂದಿದ್ದೀವಿ. ಗ್ರೌಂಡ್ ಫ್ಲೋರಲ್ಲಿ ಮೀಟ್ರ್ ಬೋರ್ಡ್ ಇದೆ. ಸೊ UPSಗೆಲ್ಲ ಇಲ್ಲಿ ಪ್ರಾವಿಷನಿಂಗ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಕಾವೇರಿ ಮೀಟ್ರಿಗೂ ಪ್ರಾವಿಷನಿಂಗ್ ಎಲ್ಲ ಆಗಿದೆ. ಟೋಟಲ್ ಆಗಿ ಸೇಫ್ಟಿ ಗ್ರಿಲ್ಸ್ ಯೂಸ್ ಮಾಡಿದ್ದಾರೆ ಎಲ್ಲ ಕಡೆಗೂ. ಇದು ಬಂದ್ಬಿಟ್ಟು ನಿಮಗೆ ಮೋಟ್ರ್ ಹಾಕ್ಕೊಂಡ್ರೆ ಒಂದು ಆಟೋಮೇಟೆಡ್ ಗೇಟ್ ಆಗುತ್ತೆ. ಸೊ ಸ್ಪೇಸಿಯಸ್ ಆಗಿ ಒಂದು 3 ಕಾರ್ ಪಾರ್ಕ್ ಮಾಡ್ಕೋಬೋದು, ಆ ಥರ ಜಾಗ ಇದೆ. ಲಿಫ್ಟು ನಿಮಗೆ ಗ್ರೌಂಡ್ ಫ್ಲೋರಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹೀಗೆ ಮುಂದೆ ಬಂದರೆ ನಿಮಗೆ ಇಲ್ಲಿ ನಾನು ಅವಾಗಲೇ ಹೇಳಿದಾಗೆ ಒಂದು ರೂಮ್ ಕೊಟ್ಟಿದ್ದಾರೆ. ಸೊ ಗೆಸ್ಟ್ ರೂಮ್ ಥರ ಯೂಸ್ ಮಾಡ್ಬೋದು, ಸರ್ವೆಂಟ್ ರೂಮ್ ಥರ ಯೂಸ್ ಮಾಡ್ಬೋದು, ಆಫೀಸ್ ರೂಮ್ ಥರ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಏನೇನೋ ಮೆಟೀರಿಯಲ್ ಇಟ್ಕೊಂಡಿದ್ದಾರೆ. ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಇದೆ. ಓಕೆ, ಸೊ ಹೀಗೆ ಮುಂದೆ ಬಂದರೆ ಇಲ್ಲಿ ಒಂದು ಗೇಟ್ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ನಿಮಗೆ ಸೆಟ್ ಬ್ಯಾಕ್ ಏರಿಯಾ ಕೊಟ್ಟಿದ್ದಾರಲ್ಲ ಅದ್ರದ್ದು ಸ್ಪೇಸ್. ಸೊ ಹೀಗೆ ಇಲ್ಲಿಂದ ಫಸ್ಟ್ ಫ್ಲೋರು ಹೋಗೋದಕ್ಕೆ ಸ್ಟೆಪ್ಸು. ಇಲ್ಲೆಲ್ಲ ಕೂಡ ನಿಮಗೆ ಸೇಫ್ಟಿ ಗ್ರಿಲ್ ಯೂಸ್ ಮಾಡ್ಕೊಂಡಿದ್ದಾರೆ. SS ರೈಲಿಂಗ್ಸು, ಲಪೋತ್ರ ಗ್ರಾನೈಟ್, ಸ್ಟೇರ್ ಕೇಸ್ಗೆಲ್ಲ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಸೇಫ್ಟಿ ಪರ್ಪಸ್ಗೆ. ಸೊ ಇದಿಷ್ಟು ಈ ಮನೆ ಡೀಟೇಲ್ಸ್ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತು ಈ ಮನೆ ಡೀಟೇಲ್ಸು. ಇದು RR ನಗರ ಒಂದು ಲೇಔಟಲ್ಲಿ ಇರ್ತಕ್ಕಂಥ 30-40 ಸೌತ್ ಫೇಸಿಂಗ್ ಸೈಟು. ಈಸ್ಟ್ ಫೇಸಿಂಗಲ್ಲಿ ಮೇನ್ ಡೋರ್ ಇದೆ. ಟೋಟಲಾಗಿ G+3 4 ಬೆಡ್ರೂಮು ಪ್ಲಸ್ ಒಂದು ಸರ್ವೆಂಟ್ ರೂಮು, ಟೋಟಲ್ 5 ಬೆಡ್ರೂಮ್ ಇರ್ತಕ್ಕಂಥ ಈ ಒಂದು ಪ್ರಾಪರ್ಟಿ. BBMP ಎ ಖಾತಾ ಬರುತ್ತೆ. ಓನ್ ಬೋರ್ವೆಲ್ ಇದೆ, ಕಾವೇರಿಗೆ ಪ್ರಾವಿಷನಿಂಗ್ ಮಾಡಿದ್ದಾರೆ. ಸೊ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಸೈಟ್ ವಿಸಿಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೂರು ಪ್ರಾಪರ್ಟೀಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.